ಮಳೆಗಾಲದಲ್ಲಿ ಚಳಿಗೆ ಬಿಸಿ ಬಿಸಿ ಬೋಂಡ, ಸೊಪ್ಪಿನ ಬೋಂಡ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೀಡಿಯಂ ಸೈಜಲ್ಲಿರುವಂತಹ 2 ಈರುಳ್ಳಿಯನ್ನು ತಗೊಳ್ಳೋಣ. ಹಸಿರು ಮೆಣಸಿನ್ಕಾಯಿ ನಿಮಗೆ ಬೇಕಾದರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಇಲ್ಲಿ ನಾನು ತುಂಬ ಥರದ ಸೊಪ್ಪುಗಳನ್ನ ಇಟ್ಕೊಂಡಿದ್ದೀನಿ, ಏಕೆಂದರೆ ಚಿಕ್ಕ ಮಕ್ಕಳು ಸೊಪ್ಪನ್ನು ತಿನ್ನೋದಕ್ಕೆ ಇಷ್ಟಪಡಲ್ಲ. ಈ ಥರ ಬೋಂಡ ಮಾಡಿದ್ರೆ ತುಂಬ ಚೆನ್ನಾಗಿ ತಿಂತಾರೆ. ಇದು ಬಂದು ಸಬ್ಬಕ್ಷಿ ಸೊಪ್ಪು, ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ಇದು ಬಂದು 1 ಎಲೆಗ ಅಂತ ಬರುತ್ತೆ. ಆ ಸೊಪ್ಪನ್ನು ನಾನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನುಗ್ಗೆ ಸೊಪ್ಪನ್ನು ತಂದು ಇಟ್ಕೊಂಡಿದ್ದೀನಿ. ಇದು ಕರಿಬೇವು ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ಮಾಡೋದ್ರಿಂದ ತುಂಬ ರುಚಿಯಾಗಿರುತ್ತೆ, ಮಕ್ಕಳಿಗೆ ತುಂಬ ಆರೋಗ್ಯಕರವಾಗಿರುತ್ತೆ. ಈ 1 ಎಲೆಗ ತಿನ್ನೋದ್ರಿಂದ ಮಕ್ಕಳಿಗೆ ತುಂಬ ಬುದ್ಧಿಶಕ್ತಿ ಚೆನ್ನಾಗಿರುತ್ತೆ. ಈ ನುಗ್ಗೆ ಸೊಪ್ಪು ತಿನ್ನೋದ್ರಿಂದ ಕಬ್ಬಿನಾಂಶ ಚೆನ್ನಾಗಿರುತ್ತೆ, ಮಕ್ಕಳಿಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಗ್ಯಾಸ್ಟ್ರಿಕ್ಕಿಗೂ ತುಂಬ ಒಳ್ಳೆಯದು, ಚೆನ್ನಾಗಿರುತ್ತೆ. ಇದಕ್ಕೆ ಮತ್ತೆ ಕಡಲೆ ಹಿಟ್ಟನ್ನು ಹಾಕೋತಾ ಇದ್ದೀನಿ. ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕೊಂಡ್ರೆ ತುಂಬ ಕ್ರಿಸ್ಪಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಗ್ಯಾಸ್ಟ್ರಿಕ್ ಅವಾಯ್ಡ್ ಮಾಡೋದಕ್ಕೋಸ್ಕರ ನಾನು ಸ್ವಲ್ಪ ಜೀರಿಗೆಯನ್ನು ಬಳಸ್ತಾ ಇದ್ದೀನಿ. ಇಷ್ಟಪಡೋರು ಹಾಕೋಬೋದು, ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಸ್ವಲ್ಪ ಒಣಮೆಣಸಿನ ಪುಡಿ ಹಾಕ್ತಾ ಇದ್ದೀನಿ. ಸೋಡಾ ಹಾಕೋತಾ ಇದ್ದೀನಿ. ಇದನ್ನು ನಿಮ್ಮ ಹದವಾಗಿ ಹೇಗೆ ಬೇಕೋ ಆ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ನಮಗೆ ಎಷ್ಟು ಹದಕ್ಕೆ ಬೇಕೋ ಅಷ್ಟು ಅದಕ್ಕೆ ಕಲಿಸ್ಕೋಬೇಕು. ನೋಡ್ತಾ ಇರ್ಬೋದು, ತುಂಬ ಸೊಪ್ಪು ಕಾಣ್ತಾ ಇದೆ, ತುಂಬ ಸ್ಮೂತಾಗೂ ಇದೆ. ಇದನ್ನು ಹೀಗೆ ಎಣ್ಣೆಗೆ ಬಿಟ್ಟರೆ ತುಂಬ ಚೆನ್ನಾಗಿ ಎಣ್ಣೆ ಕಾಯ್ದಿರೋ ನೋಡ್ತಾ ಇರಬೇಕು. ಈಗ ನಾನು 1 ಸ್ಪೂನಲ್ಲಿ ಎಣ್ಣೆ ತಗೋತಾ ಇದ್ದೀನಿ. ನೋಡ್ತಾ ಇರ್ಬೋದು, ಹಿಟ್ಟು ಕಲಿಸ್ಕೊಂಡಿದ್ವಿ ನಾವಾಗ, ಅದ್ರ ಮೇಲೆ ಹಾಕೋತಾ ಇದ್ದೀನಿ ಎಣ್ಣೆನ. ಒಂದು 2 ರಿಂದ 3 ಸ್ಪೂನು ಎಣ್ಣೆನ ನಾವು ಹಾಕ್ಕೊಳೋದು. ಇದು ಎಣ್ಣೆ ಹಾಕೊಳ್ಳೋದ್ರಿಂದ ಬೋಂಡ ತುಂಬ ಸಾಫ್ಟಾಗಿ ಸ್ಮೂತಾಗಿ ಬರುತ್ತೆ. ನೋಡಿ, ಈ ರೀತಿ ಕಲಿಸ್ಕೋಬೇಕು, ಏಕೆಂದರೆ ಬಿಸಿ ಇರುತ್ತಲ್ವಾ, ಹಾಗಾಗಿ ನಾನು ಸ್ಪೂನಲ್ಲೇ ಕಲಿಸ್ತಾ ಇದ್ದೀನಿ. ನೋಡಿ, ಎಣ್ಣೆಗೆ ಈ ಥರ ಹಾಕಬೇಕಾಗುತ್ತೆ. ಹತ್ರ ಬುಡ್ಡೆ ಬಂದರೆ ತುಂಬ ಚೆನ್ನಾಗಿ ಎಣ್ಣೆ ಕಾದಿದೆ ಅಂತ ಅರ್ಥ. ಈಗ ನೋಡಿ, ಸಾಕು ಅಂತ ಅನಿಸುತ್ತೆ. ಅದು ಚೆನ್ನಾಗಿ ಬೇಯೋದಕ್ಕೆ ಬಿಡೋಣ. ಇರ್ಬೋದು, ತುಂಬ ಚೆನ್ನಾಗಿ ಬೋಂಡ ಬೆಂದಿದೆ, ಎಲ್ಲ ಗೋಲ್ಡನ್ ಶೇಡ್ ಥರ ಕಾಣ್ತಾ ಇದೆ. ನೋಡಿ, ಈಗ ಒಂದು ಪ್ಲೇಟಿಗೆ ತೆಕ್ಕೋತಾ ಇದ್ದೀನಿ. ನೋಡಿ, ಈಗ ಯಾವ ರೀತಿ ಸಾಫ್ಟಾಗಿ ಬಂದಿದೆ ಅಂತ ನೋಡೋಣ. ನೋಡಿ, ವಾವ್, ಒಳಗಡೆನೂ ಅಷ್ಟೇ ತುಂಬ ಚೆನ್ನಾಗಿ ಬೆಂದಿದೆ. ಸೊಪ್ಪುಗಳು ನೋಡಿ ಎಷ್ಟು ಕಲರ್ ಕಾಣ್ತಾ ಇದೆ. ಮಕ್ಕಳಿಗೆ ತುಂಬ ತಿನ್ನೋದಕ್ಕೆ ಇಷ್ಟಪಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಮಾಡಿ ನೋಡಿ, ಇಷ್ಟ ಆದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ.